ಸರ್ಕಾರದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವನಿಧಿ ಹಾಗೂ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಈ ಪಂಚ ಗ್ಯಾರಂಟಿ ಸಿರುಗುಪ್ಪ ತಾಲೂಕು ಅಧ್ಯಕ್ಷರಾಗಿ ಎಂ ಮಾರುತಿ ವರಪ್ರಸಾದ್ ರೆಡ್ಡಿ ಅಧಿಕಾರ ಸ್ವೀಕರಿಸಿದರು. ನಗರದ ಬಿಸಿಎಂ ಕಚೇರಿ ಮೇಲ್ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕಚೇರಿಯನ್ನು ಶಾಸಕರಾದ ಬಿಎಂ ನಾಗರಾಜ್ ಉದ್ಘಾಟಿಸಿ, ಸಿದ್ದರಾಮಯ್ಯ ಸರ್ಕಾರ ಎಲ್ಲಿಯವರೆಗೂ ಮುಂದುವರಿಯುತ್ತದೆಯೋ ಅಲ್ಲಿಯವರೆಗೂ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ನೇರವಾಗಿ ತಲುಪುವ ಯೋಜನೆಗಳಾಗಿದ್ದು, ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ಈ ಯೋಜನೆಗಳನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಜನಸಾಮಾನ್ಯರಿಗೆ ಈ ಯೋಜನೆಗಳು ಕುರಿತು ಏನಾದರೂ ತೊಂದರೆ ಉಂಟಾದಲ್ಲಿ ಅಧಿಕಾರಿಗಳು ಜನರಿಗೆ ತಕ್ಷಣ ಸ್ಪಂದಿಸಬೇಕೆಂದು ಹೇಳಿದರು. ನಮ್ಮ ತಾಲೂಕಿನ ಯೋಜನೆಯ ಅಧ್ಯಕ್ಷರಾಗಿ ನಮ್ಮ ಅವರಿಗೆ 15 ಜನ ಇಬ್ಬರು ನಮ್ಮ ಸದಸ್ಯರಿದ್ದಾರೆ. ಎಲ್ಲರೂ ಸರ್ಕಾರದ ಒಂದು ಸೌಲಭ್ಯದಿಂದ ಜೊತೆಗೆ ಸಮನ್ವಯವಾಗಿ ಸಾರಿಗೆ ಸರ್ಕಾರವನ್ನು ಮಹತ್ವವಾದ ನಮ್ಮ ಕರ್ನಾಟಕ ಸರ್ಕಾರ ಬರಬೇಕಾದ್ರೆ 5 ಯೋಜನೆಗಳನ್ನು ಕೊಡ್ತೀವಿ, ಭರವಸೆ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ. ಹೊಸ ಮಾತಿನಂತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಯಾದಂಥ ವಿಶೇಷವಾಗಿ ಈ ಒಂದು ಯೋಜನೆ ಕಂಪಲ್ಸರಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಡ ಹಾಕಿ ಮಾರ್ಗದರ್ಶನ ಕೊಟ್ಟಂಥ ಹಿರಿಯರು ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಮಾರ್ಗದರ್ಶನ ಹಿರಿಯ ಎಲ್ಲ ಮುಖಂಡರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಾವು ಎಲೆಕ್ಷನ್ ಮುಂಚೆನೇ ಭರವಸೆ ಕೊಡ್ತೀವಿ. ಹೊಸ ಮಾತಿನಲ್ಲಿ ನಾವು ಯೋಜನೆ ಉಸ್ತುವಾರಿಗಳಾಗಿ ನಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಯಾವ ರೀತಿ ಇದೆ, ಯಾರು ಫಲಾನುಭವಿ ಉಪಯೋಗ ಪಕ್ಷದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಸಹಿಸ್ತಾ ಇಲ್ಲ. ಜನರಿಗೆ ನೇರವಾಗಿ ಕೊಡುವಂಥ ಕಾರ್ಯಕ್ರಮ ಈಗಾಗಲೇ ನಿಮಗೆ ಅಧಿಕಾರಿಗಳು ಹೇಳಿದ್ರು. ನಮ್ಮ ಸಿರುಗುಪ್ಪ ತಾಲೂಕಿನಲ್ಲಿ ಸುಮಾರು ಒಂದು ಯೋಜನೆ, ನಮ್ಮ ಶಕ್ತಿ ಯೋಜನೆಯಲ್ಲಿ 130 ಕೋಟಿ ಇತರು ಮಹಿಳೆಯರು ಪ್ರಯಾಣ ಮಾಡಿದರು ಉಚಿತವಾಗಿ. ಆದರೆ ಯುವ ಯೋಜನೆಯಲ್ಲಿ ಸುಮಾರು 1534 ಜನ ಫಲಾನುಭವಿಗಳು ಇವತ್ತು ಅಡ್ಮಿಷನ್ ತಗೋತಾ ಇದ್ದಾರೆ. ಅದೇ ರೀತಿ ಯುವ ಯೋಜನೆಯಲ್ಲಿ 180 ಕುಟುಂಬಗಳ ಇವೆಲ್ಲ ಬೆನಿಫಿಟ್ಸ್ಗಳು ತಗೊಳ್ತಾ ಇದ್ದಾರೆ. ಮತ್ತು ನಮ್ಮ ಆರೋಗ್ಯ ಇಲಾಖೆ ಯಾವುದು ಅನ್ನಭಾಗ್ಯ ಯೋಜನೆಯದು ಸ್ವಲ್ಪ ಅವ್ರು ಬಂದಿಲ್ಲ, ಮಾಹಿತಿ ಸುಮಾರು 64,000 ಕುಟುಂಬಗಳಿಗೆ ಈಗಾಗಲೇ ಫಲಾನುಭವಿಗಳು ಅಷ್ಟೇ ಈ ಯೋಜನೆ ತಗೊಳ್ತಾ ಇದ್ದಾರೆ. ಅಂದಾಜಾಗಿ ಹೇಳ್ಬೇಕಪ್ಪ ಅಂದರೆ ಅದರಲ್ಲಿ 64,000 ಕಾರ್ಡ್ಗಳಲ್ಲಿ ಸುಮಾರು 63,000 ನಮ್ಮ ಶಕ್ತಿ ಗೃಹಲಕ್ಷ್ಮಿ ಯೋಜನೆಯನ್ನು ತಗೊಳ್ತಾ ಇದ್ದಾರೆ. ನಮಗೆ ತಿಂಗಳಿಗೆ ಬರೀ ಸಿರುಗುಪ್ಪದಲ್ಲಿದೆ 12 ಕೋಟಿ 60 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ವತಿಯಿಂದ ಹೆಣ್ಮಕ್ಕಳ ಸ್ವಂತ ಹೋಗ್ತಾ ಇದೆ. ಯಾರೇನು ಅದಕ್ಕೆ ಹಸ್ತಕ್ಷೇಪ ಇರೋದಿಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹೋಗ್ತಿರ್ತಾರೆ. ನಾವು ಏನು ಕಾರ್ಯಕ್ರಮಗಳೆಲ್ಲ ಕೊಟ್ಟು ನೇರವಾಗಿ ಅವ್ರ ಫಲಾನುಭವಿಗಳು ಮುಟ್ಟುವಂಥ ಕಾರ್ಯಕ್ರಮ. ಇದರಲ್ಲಿ ಯಾರು ಮೀಡಿಯೇಟರ್ಸ್ ಇರೋದಿಲ್ಲ, ಯಾರು ಶಿಫಾರಸ್ ಇರೋದಿಲ್ಲ. ಅರ್ಹ ಫಲಾನುಭವಿಗಳಿಗೆ ಖಾತೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಸುಮಾರು ನಮ್ಮ ಎಲ್ಲರೂ ವಿಮರ್ಶೆ ಮಾಡಿದ್ರು, ಇದನ್ನು ಹೆಂಗೆ ಜಾರಿ ಮಾಡ್ತಾರೆ, ಹೆಂಗೆ ಕೊಡ್ತಾರೆ, ಹಿಂಗೆ ತಮಾಷೆಗೆ ಹೇಳ್ತಿರ್ಬೋದು, ಆಗೋದಿಲ್ಲ ಅಂತ ಭಾಳಷ್ಟು ವಿಮರ್ಶೆ ಮಾಡಿ
ನಮ್ಮ ವ್ಯಕ್ತಿ ಮುಖ್ಯಮಂತ್ರಿಗಳನ್ನು ನೋಡಿ ತಪ್ಪಾಗಲಿಕ್ಕೆಲ್ಲ ಅವರೇನೋ ಅನುಭವ ಸುಮಾರು 15 ಬಜೆಟ್ಗಳನ್ನ ಮಂಡಿಸಿದಂಥ ಅನುಭವ ಏನು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಮಾಡೇ ತೀರ್ತು ಅಂತೇಳಿ ಅವರೇ ಘೋಷಣೆ ಮಾಡಿದ್ರು. ಅದರಂತೆಯೇ ಅವರು ಬಜೆಟ್ನಲ್ಲಿ ಇದೇ ಕಾರ್ಯಕ್ರಮಕ್ಕೆ 59,000 ಕೋಟಿಗಳ ಅನುದಾನವನ್ನು ತೆಗೆದಿಟ್ಟು ಈ ಯೋಜನೆಗಳನ್ನು ಕೆಲವರೆಲ್ಲ ಇದನ್ನೆಲ್ಲ ಸಹಿಸದೆ ಇಲ್ಲ ಪ್ರೊಡಕ್ಟು ಇದೆಲ್ಲ ಶಕ್ತಿಯಾಗಿ ನಿಲ್ಲಿಸ್ಕೊಡ್ತಾರೆ, ನಿಲ್ಲಿಸ್ಕೊಡ್ತಾರೆ, ನಿಲ್ಲಿಸ್ತಾರೆ ಅಂತಂದೇಳಿ ಕೆಲವೆಲ್ಲ ತಪ್ಪು ಮಾಹಿತಿಗಳು, ತಪ್ಪು ಕಲ್ಪನೆಗಳು ಇದ್ದಾರೆ. ಯಾವುದೇ ರೀತಿಯಲ್ಲಿ ನಮ್ಮ ಸರ್ಕಾರ ಎಷ್ಟು ದಿವಸ ಇರುತ್ತೆ, ನಮಗೇನೋ ಜನರೇನು ಆಶೀರ್ವಾದದಿಂದ 2025 ನಮ್ಮ ಸರ್ಕಾರ ಇರುತ್ತೆ. ಮುಂದೆ ಮತ್ತೆ ನಮ್ಮ ಸರ್ಕಾರ ಬಂದರೆ ಈ ಯೋಜನೆ ಮತ್ತೆ ಮುಂದುವರ್ಸ್ಕೊಂಡು ಹೋಗಬೇಕಂತೇಳಿ ನಮ್ಮ ಹಿರಿಯರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅಲ್ಲಿವರೆಗೆ ನಮ್ಮ ಯೋಜನೆಗಳು ನಿಂದಿರೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ನಾವು ಭರವಸೆ ಕೊಡ್ಬೋದು. ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಕಡೆ ನೀವೆಲ್ಲ ಪ್ರಚಾರ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ. ನಾವು 59,000 ಕೋಟಿ ರೂಪಾಯಿ ಬಜೆಟ್ನ ತಂದಿಲ್ಲ ಅಂತ ಉದ್ಘಾಟನೆ ಮಾಡ್ತಿಲ್ಲ. ನಮ್ಮ ಅನುಭವಿ ಮುಖ್ಯಮಂತ್ರಿಗಳು ಇಷ್ಟೆಲ್ಲ